ಈ ಜಾಕಿ ಜಾತ್ರೆಯಲ್ಲಿ ಜಾಕಿ ಚಿತ್ರದ ಸೂತ್ರಧಾರ, ಜಾಕಿಯ ಜಾಕಿ ಇಂತಿ ನಿಮ್ಮ ಪ್ರೀತಿಯ ಸೂರಿ ಕೂಡ ನಮ್ಮ ಜೊತೆ ಇದ್ದಾರೆ. ಹಲೋ ಸೂರಿ. ನಮಸ್ತೆ. ಹಾಗೆ ಈ ಜಾಕಿಯ ಒಂದು ನೊಗವನ್ನು ತಮ್ಮ ಮೇಲೆ ತಮ್ಮ ಒಂದು ಭಾರವನ್ನು ಹೊತ್ಕೊಂಡು ಮುನ್ನಡಿತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ಅವರು ಕೂಡ ನಮ್ಮ ಜೊತೆಗಿರ್ತಾರೆ. ಹಲೋ ಪುನೀತ್. ಹಲೋ. ಓಕೆ ಸೂರಿ, ಜಾಕಿಯ ಜಾಕಿ ಆಗಿದ್ದೀರಾ. ಸೊ ಈ ಚಿತ್ರ ಯಾವ ಕಡೆ ಸಾಗ್ತಾ ಇದೆ? ಕರೆಕ್ಟ್ ಡೈರೆಕ್ಷನಲ್ಲಿ ನಿಮ್ಮ ಕುದುರೆ ಹೋಗ್ತಾ ಇದೆಯಾ? ಅಂದ್ಕೊಂಡಿದ್ದ ಮಟ್ಟಿಗೆ ಅಂದರೆ ನಾವು ಏನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಒಂದಷ್ಟು ಅಂದರೆ ನನಗೆ ಯಾವಾಗೂ ಒಂದು ಈ ಕನ್ನಡ ಜನತೆ ಮೇಲೆ ತುಂಬ ಲವ್. ಅಂದರೆ ನನ್ನ ಒಂದು ದುನಿಯಾ ಸಿನಿಮಾನ ನಾವು ಅಷ್ಟು ಅಂದರೆ ಅಲ್ಲಿ ಯಾರೂ ತುಂಬ ರೆಕಗ್ನೈಸ್ ಇರಲಿಲ್ಲ ಆಗ. ಅಂದರೆ ಇಲ್ಲಿ ಒಳ್ಳೆಯದನ್ನು ತುಂಬ ಚೆನ್ನಾಗಿ ತೊಗೊತಾರೆ ಅನ್ನೋ ಒಂದು ಧೈರ್ಯ ಇದೆ. ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸುಮಾರು ಕಡೆ ನಾವು ಮಾರ್ಕ್ ಮಾಡ್ತೀವಿ, ಅಂದರೆ ಈಗ ರಿಯಾಕ್ಟ್ ಆಗುತ್ತೆ, ಹೀಗೆಲ್ಲ ಅನಿಸುತ್ತೆ ಅಂತ. ಆದರೆ ಇದೆಲ್ಲ ಬಿಟ್ಟು ಒಂದು ಜಾದು ಆಡಿಯನ್ಸಿಗೆ ಬಿಟ್ಬಿಡ್ತೀವಿ, ಗೊತ್ತಾಗಲ್ಲ. ಅದು ಇವತ್ತು ಕೆಲಸ ಮಾಡ್ತಿದೆ. ಅಂದರೆ ನೋಡ್ತಿರೋ ಪ್ರತಿಯೊಬ್ಬರೂ ಅದನ್ನು 2-3 ಸಲ ನೋಡುವಂಥ ಪ್ರಯತ್ನ ಮಾಡ್ತಾರೆ. ಅದು ಇನ್ನು ಕೆಲವರು ಸಿಕ್ಕಿದವರು 10 ಸಲ ನೋಡಿದೆ ಅಂತಾರೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಏನಂದರೆ ನಾವು ಅದನ್ನು ಒಂದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿರ್ತೀವಿ, ಅಂದರೆ ಇದು ತುಂಬ ಸಲ ನೋಡಿಸ್ಕೊಳೋಂಥದ್ದು ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ, ಅಂದರೆ ಇಡೀ ಟೋಟಲ್ ಟೀಮ್ನ ಆ ಥರ ಕನ್ವರ್ಟ್ ಮಾಡ್ಬೋದು ಅನ್ನೋದು. ಅದು ಇವತ್ತು ಕರ್ನಾಟಕದವರು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ನಮಗೆ. ಓಕೆ ಪುನೀತ್, ಈ ಚಿತ್ರನ ಫ್ರಾಂಕ್ ಕೇಳ್ತೇನೆ, ಹೇಗೆ ಒಪ್ಕೊಂಡ್ರಿ ಪುನೀತ್? ಯಾಕಂದರೆ ನಿಮ್ಮ ಒಂದು ಶೇಡಿಗೆ ನಿಜಕ್ಕೂ ಈ ಚಿತ್ರ, ಈ ಪಾತ್ರ ಓಕೆ ಸಿಗುತ್ತೆ ನನಗೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತಾ ನಿಮ್ಮ ಮೈಂಡಲ್ಲಿ? ಹೇಗೆ ಒಪ್ಕೊಂಡ್ರಿ ನೀವು ಈ ಚಿತ್ರ? ಇಲ್ಲ, ನನಗೆ ಮೊದಲನೇದಾಗಿ ಸೂರ್ಯ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಇಷ್ಟ ಆಯ್ತು. ಆಫ್ಟರ್ ದುನಿಯಾ. ಓಕೆ. ಅವರಲ್ಲಿದ್ದಂಥ ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್, ಅಂದರೆ ಅವ್ರು ತೋರಿಸಿದ ರೀತಿ, ಅಂದರೆ ಅವ್ರು ಏನು ಅದ್ರ ಮೇಲೆ ಓದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಬಟ್ ಅವ್ರ ಸಿನಿಮಾ ನೋಡಿದ್ಮೇಲೆ ಅವರಲ್ಲಿ ಇಷ್ಟ ಆಗಿದ್ದಂಥ ಒಂದು ರಾನೆಸ್ ಏನಿತ್ತು ಸಿನಿಮಾದಲ್ಲಿ, ಮೇಕಿಂಗ್ ಆಗಲಿ, ಡೈಲಾಗ್ಸ್ ಆಗಲಿ, ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬರನ್ನ ಹೇಗೆ ಮೋಟಿವೇಟ್ ಮಾಡಿರ್ತಾರೆ ಅನ್ನೋ ನನ್ನ ಫೀಲಿಂಗಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಕತೆ ಅಂತ ಬಂದು ಸೂರಿ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಸರಿಗೆ ಅರ್ಥ ಆಗಲಿಲ್ಲ ಅವಾಗ. ಅಂದರೆ ಐ ವಾಸ್ ಬಿಟ್ ಕನ್ಫ್ಯೂಸ್ಡ್ ಏನು. ಬಟ್ ರಾಘಣ್ಣ ಅವ್ರಿಗೆ ಅದು ಸಿನಿಮಾ ಏನು ಅಂತ ಅರ್ಥ ಆಯ್ತು. ನಂತರ ಸುಮಾರು ಸಲ ಸಾರು ರಾಘಣ್ಣ ಅವರೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಅವಾಗಲೂ ಮಧ್ಯದಲ್ಲಿ 2-3 ಸಲ ಸೂರಿ ಸರ್ ಫೋನ್ ಮಾಡಿದ್ರೆ ಒಂದೊಂದು ಬಿಟ್ಟು ಹೇಳಿದ್ರು, ಈ ಥರ ಬರುತ್ತೆ, ಈ ಥರ ಒಂದು ಸೀನ್, ಈ ಥರ ಒಂದು ಸೀನ್, ಹಿಂಗೆ ಅಂತ. ಬಟ್ ಅಲ್ಟಿಮೇಟ್ಲಿ ಗೊತ್ತಾಗಿದೆ ಲಾಸ್ಟಲ್ಲಿ ಡೈಲಾಗ್ ರೀಡಿಂಗ್ ಕೊಟ್ಟಾಗ, ಅವ್ರ ಕತೆ ಹೇಳಿದಾಗ ನನಗೆ ಫಸ್ಟ್ ಟೈಮ್ ಅನಿಸಿದ್ದನ್ನೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಏನಂತಂದರೆ, ಈ ಸಿನಿಮಾನ ಇನ್ನೊಬ್ಬರಿಗೆ ಕತೆ ಹೇಳೋಕ್ಕಾಗಲ್ಲ. ಈಗ ನಾನೇ ಆ ಸಿನಿಮಾನ ನನ್ನ ಜೊತೆ ಕೂತ್ಕೊಂಡು ನನ್ನ ವೈಫ್ಗೂ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೋದು, ಅವಳಿಗೂ ಅರ್ಥ ಅಲ್ಲ. ಸೊ ಆಯ್ತು, ನಾನು ಅದೇ ಬೋಟ್ಲೇ ಇದ್ದೀನಿ, ನನಗೂ ಅರ್ಥ ಆಗಿಲ್ಲ. ಬಟ್ ಡೈಲಾಗ್ ರೀಡಿಂಗ್ ಎಲ್ಲ ಕೊಟ್ಮೇಲೆ ಅಂದಿದ್ದೆ ಏನಂದರೆ, ಸಿನಿಮಾ ಆಚೆ ಬಂದಮೇಲೆ ನೀವು ಇನ್ನೊಬ್ರು ಕತೆ ಹೇಳೋಕ್ಕಲ್ಲ, ಈಗ ಟು ಇನ್ನೊಬ್ರಿಗೆ ಹೋಗಿ ಹೇಳಬೇಕು, ದಯವಿಟ್ಟು ಸಿನಿಮಾ ನೋಡಿ ಅಂತ. ಅದೊಂದು ವಿಷನ್ ಇದೆ ಅಂತ ಗೊತ್ತಾದ್ಮೇಲೆ ನಾನು ಹೋಗಿದೆ. ಓಕೆ ಸೂರಿ, ಈಗ ಪುನೀತ್ ಅವರನ್ನ ನೀವು ಹಾಕ್ಕೊಂಡು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಆ ಒಂದು ಐಡಿಯಾ ನಿಮಗೆ ಹೇಗೆ ಬಂತು? ಯಾಕಂದರೆ ದುನಿಯಾದಲ್ಲಿ ಜಂಗ್ಲಿಯಲ್ಲಿ ವಿಜಯ್ ಅವರನ್ನ ಕಾಸ್ಟ್ ಮಾಡಿದ್ರಿ, ಅದಂತರ ಇಂತಿ ನಿಮ್ಮ ಪ್ರೀತಿಯ ಶ್ರೀನಗರ್ ಕಿಟಿ. ಬಟ್ ಒಬ್ಬ ಎಸ್ಟಾಬ್ಲಿಷ್ಡ್ ಹೀರೋ ಪುನೀತಿಗಿರುವಂಥ ಒಂದು ಇಮೇಜ್, ಸೊ ಅದನ್ನು ಈ ಫಿಲ್ಮಿಗೆ ನಾನು ತೊಗೋಬೇಕು, ಈ ರೀತಿಯಾಗಿ ನಾನು ಪುನೀತನ್ನು ತೋರಿಸ್ಬೇಕು. ಸೊ ಅದನ್ನು ಯಾವ ರೀತಿ ಚಾಲೆಂಜಿಂಗ್ ಆಗಿ ತೊಗೊಂಡ್ರಿ, ಅಥವಾ ಜಸ್ಟ್ ಒಂದು ಗ್ಯಾಂಬಲ್ ಮಾಡಿದ್ರೆ? ಇದು ಗ್ಯಾಂಬಲ್ ಅಂತ ಬರಲ್ಲ. ಅಂದರೆ ಸರ್ರು ಏನಿದೆ, ನಂಗೆ ಸರ್ ತುಂಬ ಇಷ್ಟ. ಅವರು ನನ್ನನ್ನು ತುಂಬ ಇಷ್ಟ ಅಂತ ಕರೀತಾರೆ, ಅಥವಾ ಅವ್ರ ಪರ್ಫಾರ್ಮೆನ್ಸ್, ಏನಕ್ಕೆ ಪುನೀತ್ ಇಷ್ಟ ಆಗ್ತಾರೆ ನನಗೆ ಅವ್ರದ್ದು. ಅಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬಂದಿರೋರು ನಾವು. ಅದ್ರ ಜೊತೆಗೆ ಇಲ್ಲಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬನಿಗೂ ಒಂದು ಚಾಲೆಂಜ್ ಇರುತ್ತೆ, ನಾನು ಅಪ್ಪು ಸರಿಗೆ ಡೈರೆಕ್ಟ್ ಮಾಡಬೇಕು ಅನ್ನೋದು. ಬರ್ತಿರೋ ಎಲ್ಲ ಹುಡುಗರಿಗೂ ಇರುತ್ತೆ. ಸರಿ, ಅದು ನಮಗೂ ಹೇಳಿದ್ದಾರೆ ಸುಮಾರು ಜನ ಹಂಗೆ. ಅಂದರೆ ನಾವು ದುನಿಯಾ ಮಾಡಿದಾಗ ರಾಘಣ್ಣವ್ರು ಕರೆದು ಮನೆಗೆಲ್ಲ ಕರೆದಿದ್ದಾಗ ಮಾಡುವಂತಿದ್ದೆ. ಆದರೆ ನನಗೆ ಧೈರ್ಯ ಇರಲಿಲ್ಲ. ನಾನು ಅದೇನು ದುನಿಯಾ ಆಗಿದ್ದೆ ಅದ್ರ ನಂತರದ್ದು ನನಗೆ ಕಷ್ಟ ಆಗ್ತಿದೆ. ಯಾಕಂದರೆ ಅದು ಸಿಕ್ಕಾಬಿಟ್ಟೆ ಎನರ್ಜಿ ತಿನ್ಬಿಟ್ಟಿತ್ತು ದುನಿಯಾ ನಂದು. ಸರಿ, ನಾನು ಗ್ಯಾಪ್ ತೊಗೊಂಡೆ. ಸರಿಗೆ ಆಗಕ್ಕೆ ಸಿಗ್ತಿದ್ದೆ. ಸರಿ, ತುಂಬ ವರ್ಕ್ ಮಾಡ್ಕೊಂಡಿದ್ದೆ. ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಸರ್ದು. ನನಗೊಂದು ಆಸೆ, ನಾನು ಅವರ ಅಭಿಮಾನಿಯಾಗಿ ನನ್ನೊಂದು ಕಲ್ಪನೆಯಲ್ಲಿ ನನ್ನ ಸ್ಕ್ರೀನಲ್ಲಿ ಹಿಂಗೆ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಸರಿ, ಅದನ್ನು ಜಾಕಿಲಿ, ಅಂದರೆ ಜಾಕಿ ಕತೆ ಅಂತ ಸರ್ಗೆ ಹೇಳೋಕ್ಕೆ ಹೋದಾಗ ಅದು ಇರಲಿಲ್ಲ. ಅದು ಕತೆ ಅಂದರೆ ಕತೆಯ ರೂಪದಲ್ಲಿ ಹೇಳೋಕ್ಕಾಗಲ್ಲ, ಅದು ಪಕ್ಕಾ ಸ್ಕ್ರೀನ್ ಪ್ಲೇ ಸಿನಿಮಾ ಅದು. ಓಕೆ, ಅದು ಒಂದು ಸೆಕೆಂಡ್ ಏನಾದರೂ ವೇಸ್ಟ್ ಮಾಡಿದ್ರೆ ನಿಮಗೆ ಬೇರೆ ಮೂವ್ಮೆಂಟ್ ತೊಗೊಳುತ್ತೆ. ಒಂದು ಆ್ಯಕ್ಷನ್ ಪೀಸ್ ಅದರಲ್ಲಿ ಇಡೀ ಸಿನಿಮಾದ ವೇಗನ ಬೇರೆ ಥರ ಮಾಡುತ್ತೆ. ಆ ಥರದ್ದೇ ಎಲಿಮೆಂಟ್ಗಳು ತೊಗೊಂಡು, ಅಂದರೆ ಈಗ ಹಳೇ ಸ್ಕ್ರೀನ್ ಪ್ಲೇಗಳ ರೀತಿ ಸಿನಿಮಾಗಳನ್ನ ಮಾಡೋಕ್ಕಾಗಲ್ಲ ಈಗ. ಅಂದರೆ ತುಂಬ ನೀಟ್ ಕತೆನೂ ಕೂಡ ಇವತ್ತು ವರ್ಕ್ ಆಗಲ್ಲ. ಓಕೆ, ಆ ಫಾರ್ಮೆಟ್ ಬಿಟ್ಬಿಟ್ಟವ್ರೆ. ಅಂದರೆ ತುಂಬ ಚೆನ್ನಾಗಿ ಕತೆ ಹೇಳಿದ್ರು ಜನ ಬೈತಾರೆ,
ಅದಾಗಿದೆ. ಏನು ನಮಗೆ ದಡ್ರ ನಾವು ಯಾಕೆ ಹಿಂಗೆ ಹೇಳ್ತೀಯ ಅಂತ. ಹ್ಞೂ ಸರ್, ಅದು ಏನು ವೇದಾಂತ ಹೇಳೋದು ನನಗೆ ಗೊತ್ತಾಗ್ತಿದೆ ಅಂತಾರೆ. ಓಕೆ, ನನಗೆ ಗೊತ್ತಾಗ್ತಿದೆ. ಓಕೆ, ಒಂದು ತಂಗಿನ ಸರಿ ಕೊನೆಗೆ ಉಳಿಸ್ತೀಯ ಅಂತ ನಂಗೆ ಗೊತ್ತಪ್ಪ ಅಂತಾರೆ. ಆಲ್ರೆಡಿ ಗೊತ್ತಾಗುತ್ತೆ. ಸರಿ, ನಾವು ಹೇಳೋದು ನಿನ್ನ ಗೆಸ್ಸಿಂಗ್ಗೆ ಬಿಡ್ದಿರ ನಾನು, ನೀನು ಒಂದು ಕ್ಷಣ ನನ್ನ ನೆಕ್ಸ್ಟ್ ಮೂವ್ ನಿನ್ಗೆ ಅರ್ಥ ಆಗಲ್ಲ. ಅದನ್ನು ಮಾಡೋಕ್ಕೆ ತುಂಬ ತುಂಬ ಶ್ರಮ ಬೇಕಾಗತ್ತೆ. ಅದು ಅದೇ ಒಂದು ಸಿಂಪಲ್ ಫಾರ್ಮೆಟಲ್ಲಿ ಎದುರು ಕೂತು ಕತೆ ಹೇಳೋದು, ಅದು ತುಂಬ ಸಿಂಪಲ್. ಅದು ಚಂದಮಾಮ ಅಥವಾ ಆ ಥರದ್ದು ಹೇಳ್ಬೋದು. ಈಗಿಲ್ಲ, ಈಗ ಮಾಡ್ತಿರೋ ಯಾವುದೇ ಫಾರ್ಮೆಟ್ ಸಿನಿಮಾಗಳು ಆ ದಿಕ್ಕಲ್ಲಿಲ್ಲ. ಇವಾಗ ಸಿಂಪಲ್. ಇನ್ನೊಂದು ನಾನು ಸೆಂಟ್ರಲ್ ಟೈಟಾನಿಕ್, ನೀವು ಟೈಟಾನಿಕ್ ಹೋಗ್ತೀರಾ, ಅವ್ನು ಬಿಗಿನಿಂಗ್ ಟೈಟಲ್ ಕಾರ್ಡಲ್ಲೇ ಹೇಳ್ತಾನೆ ನಿಮಗೆ ಇದು ಮುಳುಗೋಗುತ್ತೆ ಅಂತ, ಅಲ್ವಾ? ಮತ್ತೆ ಹೊರಗಡೆನೂ ಗೊತ್ತು ನಮಗೆ ಇದು ಮುಳುಗೋಗೋ ಕತೆ ನಾನು ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿಂದ ನಿಮಗೆ 2 ಗಂಟೆ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಹಿಡಿದಿಡೋದು ಏನದು ಮುಳುಗುತ್ತೆ ಅಂತ ಬಿಗಿನಿಂಗ್ ಟೈಟ್ಲಲ್ಲೇ ಹೇಳ್ಬಿಟ್ಟು ತಿರ್ಗಾ ಅವನು ಸಿನಿಮಾನ ಕಂಟಿನ್ಯೂ ಮಾಡ್ತಾನೆ. ಅಲ್ಲಿ ಬರೋದು ಒಂದು ಪ್ರೇಮ ಕಥೆ, ಅದರ ಎಲ್ಲ ವಿಷಯಗಳು ಬಿಚ್ಚಿಡ್ತಾ ಹೋಗ್ತಾರೆ. ಅದು ಆ ಥರದ್ದು. ಓಕೆ, ಫೈನ್. ಪುನೀತ್, ಈಗ ಜಾಕಿ ಟೈಟಲ್ ಕೇಳಿದಾಗ ನಿಮಗೆ ಒಂಥರ ಅನಿಸ್ಲಿಲ್ಲ? ಯಾಕಂದರೆ ನಿಮ್ಮ ಚಿತ್ರಗಳ ಹಳೆ ಚಿತ್ರ ಅಪ್ಪು ಆಗಿರ್ಬೋದು, ವಂಶಿ ಆಗಿರ್ಬೋದು, ಆಕಾಶ್ ಆಗಿರ್ಬೋದು, ನಿಮ್ಮ ಹೆಸರು ಮೇಲೆ ಓಡುತ್ತೆ. ನಿಮ್ಮ ಹೆಸರನ್ನೇ ಆ ಕ್ಯಾರೆಕ್ಟ್ರಲ್ಲಿ ಇರುವಂಥ ಹೆಸರು ಚಿತ್ರದ ಹೆಸರಾಗಿರುತ್ತೆ. ಬಟ್ ಜಾಕಿ, ಇದು ಚಿತ್ರಕ್ಕೂ ಆ ಜಾಕಿಗೂ ಏನಾದರೂ ಸಂಬಂಧ ಇದೆಯಾ? ನಿಮಗೆ ಕೇಳಿದಾಗ ಒಂಥರ ಅನಿಸ್ಲಿಲ್ವಾ? ಏನು ಅನ್ನಿಸ್ತು ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ ಪ್ರತಿ ಸಲ ಸಿನಿಮಾ ಮಾಡ್ಬೇಕಾದ್ರೆ ಏನಾದರೂ ಈ ಥರ ಕೇಳಿದ್ರೆ ನನಗೆ ಅನ್ಕೋದು ನನಗೆ ಯಾಕೆ ಕೇಳಕ್ಕೆ ಹೋಗ್ತೀರಾ? ಇದು ಆ್ಯಕ್ಚುಲಿ ನೀವು ಸಿನಿಮಾ ನೋಡಿಲ್ಲ. ಜಾಕಿಗೂ ಜಾನಕಿರಾಮನಿಗೂ ಸಂಬಂಧ ಇದೆ. ಮತ್ತೆ ಜಾಕಿ ಅನ್ನೋದು ನಿಮಗೆ ಹೇಗೆ ಹೊಂದುತ್ತೆ ಅಂತ ನೀವು ಕೇಳ್ತಿದ್ರಿ. ಈಗ ಅದು ರಾಂಗ್ ಕ್ವಶನ್. ಅದು ಆಕ್ಚುಲಿ ಸಿನಿಮಾ ನೋಡಿದ್ರೆ ನೀವು ಪ್ರಶ್ನೆ ಕೇಳೋದೇ ಇಲ್ಲ. ನೀವು ಕೇಳೋದಿಲ್ಲ ಈ ಪ್ರಶ್ನೆ. ನೋಡಿದ್ರ ಪಿಕ್ಚರ್ ನೀವು? ಖಂಡಿತ ಇಲ್ಲ, ಯಾಕಂದ್ರೆ ನನಗೆ ಟೈಮ್ ಆಗಲಿಲ್ಲ. ಆಕ್ಚುಲಿ ತುಂಬಾ ಕೇಳ್ಪಟ್ಟ ನಾನು, ಚೆನ್ನಾಗಿದೆ. ಬಟ್ ನೀವು ಸಾಂಗ್ ಕೇಳಿದಿರಾ? ಜಾಕಿ ಜಾಕಿ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದರಲ್ಲಿ ಅವನ ಇಡೀ ಚರಿತ್ರೆ ಹೇಳ್ಬಿಡ್ತೀವಿ ಅವನು ಏನು ಅಂತ. ಕೇಳಿದಿರ? ಸೇಮ್ ಹಾಗಾದ್ರೆ ಅದೇ ಕ್ಯಾರೆಕ್ಟರ್. ನನ್ನ ಹೆಸರು ಬಂದು ಜಾನಕಿರಾಮ್. ಸೊ ನನ್ನ ನಿಕ್ ನೇಮ್ ಜಾಕಿ ಅಂತ ಕರೀತಾರೆ. ಜಾಕಿ ಅಂತ ಕರೀತಾರೆ. ಓಕೆ. ಬಟ್ ನನಗೂ ಈ ಥರ ಯಾವಾಗಲಾದ್ರೂ ಕ್ವೆಶ್ಚನ್ ಒಂದು ಕೇಳಿದಾಗ ನೀವು ಈ ಥರ ಹೆಸರಿಡ್ತಿದ್ದೀವಿ, ನಿಮ್ಗೆ ಏನೋ ನನಗೆ ಇಮೇಜ್ ಮೇಲಾಗಲಿ ಇದ್ರ ಮೇಲಾಗಲಿ ಒಂದು ಸಬ್ಜೆಕ್ಟ್ ಹಿಡಿದು ನನಗೆ ನಾನು ಆಕ್ಸೆಪ್ಟ್ ಮಾಡ್ಕೊಡೋದು. ನನಗೇನಂದರೆ ನನಗೆ ಒಂದು ಒಳ್ಳೆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕಷ್ಟೇ. ಅದು ಹೆಸರು ಹಿಂಗಿದೆ ಹಂಗಿದೆ, ನಿಮ್ಗೆ ಈ ಥರ ಯಾರೋ ಬಂದು ಬೀಳ್ತಾರೆ, ನಿಮ್ಗೆ ಈ ಥರ ಇದು ಮಾಡಬೇಕು, ಬಟ್ ಇಮೇಜ್ಗೆ ಎಫೆಕ್ಟ್ ನನಗೆ ಅದೆಲ್ಲ ತೊಂದರೆನಿಲ್ಲ. ನನಗೆ ಪಿಕ್ಚರ್ ಚೆನ್ನಾಗಿರ್ಬೇಕು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬ ನಟ ಅಷ್ಟೇ ಅದು. ಅಂದರೆ ಇವಾಗ ಅಪ್ಪಾಜಿ ನೆನೆಸ್ಕೊಂಡ್ರೆ ಈ ವಿಚಿತ್ರವಾದ ಕ್ಯಾರೆಕ್ಟರ್ಗಳಿದೆ. ಕುರುಡನಾಗಿ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಕಳ್ಳನಾಗಿ ಮಾಡಿದ್ದಾರೆ, ಇನ್ಸ್ಪೆಕ್ಟರ್, ಎಷ್ಟು ತೊಗೊಬೋದು ನೀವು. ಅಂದರೆ ನಾವು ಹೇಳೋದು ಇವಾಗ ನಾಳೆ ಇವ್ರದ್ದೊಂದು ಸಿನಿಮಾಲಿ ನಾನು ಕಳ್ಳನ ಥರ ನೋಡ್ಸೋಕ್ಕೆ ಶುರು ಮಾಡಿದ್ರೆ ಅದನ್ನು ನಾನು ಹೇಳೋದು ಒಬ್ಬ ನಟನಾಗಿ ನೀವು ತೊಗೊಳ್ಳೇಬೇಕಾಗತ್ತೆ. ಇಲ್ಲ ನೀವು ಕೊನೆವರೆಗೂ ಒಳ್ಳೇದೇ ಮಾಡಬೇಕು ಅಂದರೆ ಹೆಂಗೆ ಅದು ಸಾಧ್ಯ? ಅಂದರೆ ನನಗೆ ನಾನು ಕೇಳ್ತಾಗ ನಾನು ಎಂಬರೇಜ್ ಆಗ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಫಸ್ಟ್ ನಾನು ಚೆನ್ನಾಗಿ ಮಾಡಿದ್ದೀನೋ ಗೊತ್ತಾಗಬೇಕು ಅಷ್ಟೇ. ನನಗೆ ಬೇರೆಯವ್ರು ನನಗೆ ಈ ಪ್ರಾಬ್ಲಮ್ ಇಲ್ಲ. ಬಹುಶಃ ಪುನೀತ್ ಅವರನ್ನ ಈ ಚಿತ್ರರಂಗದಲ್ಲಿ ಒಬ್ಬ ಡಿಫ್ರೆಂಟ್ ಆಕ್ಟರ್ ಆಗಿ ನೋಡೋದಕ್ಕೂ ಬಹುಶಃ ಇದು ಕಾರಣ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಶೇಡ್ಸ್ ಬೇರೆ ಬೇರೆ ಚಿತ್ರದಿಂದ ಚಿತ್ರಕ್ಕೆ ನಿಮ್ಮ ಶೇಡ್ಸ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಒಂದೇ ಶೇಡನ್ನ ಇಟ್ಕೊಂಡು ಒಂದೇ ಎಳೆನ ಇಟ್ಕೊಂಡು ಪುನೀತ್ ಅವರು ಬರ್ತಾ ಹೋಗಲ್ಲ. ಆಕ್ಷನ್ ಅಂದ್ರೆ ಮತ್ತೆ ನೆಕ್ಸ್ಟ್ ಮೂವಿ ಆಕ್ಷನ್, ಮತ್ತೆ ನೆಕ್ಸ್ಟ್ ಮೂವಿ, ಆ ರೀತಿ ಇರೋದಿಲ್ಲ. ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಬಹುಶಃ ಅದೇ ನಿಮ್ಮನ್ನ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ. ಅದನ್ನೇ ನಿಮ್ಮನ್ನ ಬೇರೆ ವ್ಯಕ್ತಿಯನ್ನಾಗಿ ತೋರಿಸ್ತಾ ಇದ್ದಾರೆ, ಬೇರೆ ಹೀರೋ ಆಗಿ ಅಂತೇಳಿ. ಅಲ್ಲ, ಇದ್ರೂ ಇರ್ಬೋದು. ಯಾಕಂದ್ರೆ ಬಟ್ ಏನಂದರೆ ನಮಗೇನಂದರೆ ಫಸ್ಟ್ ಆಫ್ ಆಲ್ ನಂದು ಇದು ಬರೀ ನನ್ನ 14th ಫಿಲ್ಮ್. ನನಗೆ ಇದು 14ನೇ ಸಿನಿಮಾ. ಇನ್ನೂ ಸಾಕಷ್ಟು ಕಲಿಯೋದಿದೆ. ನಮ್ಮನ್ನೇ ನಾವು ಬೇರೆ ರೀತಿ ನೋಡಿದಾಗ ಎಲ್ಲೋ ಒಂದು ಕಡೆ ಖುಷಿ ಪಡ್ತೀವಿ. ಇನ್ಫ್ಯಾಕ್ಟ್ ಸೂರಿ ಸರ್ಗೆ ಮುನ್ನೆ ಹೇಳಿದೆ, ನಾನು ಫಸ್ಟ್ ಟೈಮ್ ನನ್ನ ಸಿನಿಮಾ ನೋಡಿದೆ ಆಫ್ಟರ್ 2ನೇ ಸಲ ನಾನು ನೋಡ್ತಾ ಇರೋದು. ನನ್ನ 3ನೇ ಸಿನಿಮಾ ಆದಮೇಲೆ ಇದನ್ನೇ ಒಂದೇ ಫುಲ್ ಕೂತ್ಕೊಂಡು ನೋಡಿದ್ದೆ. ಡಬ್ಬಿಂಗಲ್ಲಿ ನನ್ನ ಪೋರ್ಷನ್ ನೋಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಸುಮಾರು ಕಡೆ ನಾನು ನೋಡೋದು ನನಗಾಗಲ್ಲ. ಏನಾದರೂ ತಪ್ಪು ಕಾಣ್ತಿರುತ್ತೆ, ಇದು ಸರಿಯಿಲ್ಲ, ಏನೋ ಈ ರೀತಿ ಮಾಡಬೇಕಿತ್ತು, ಇಲ್ಲ ಈ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಸರಿಗೆ ಮಾಡ್ಬೋದಾಗಿತ್ತು. ಬಟ್ ಕೆಲವು ಕಡೆ ನೋಡಿದಾಗ ಖುಷಿ ಆಗುತ್ತೆ. ಎಲ್ಲೋ ಒಂದು ಚೂರು ಏನೋ ಚೆನ್ನಾಗಿದೆ ಅನಿಸ್ತಾ ಇದೆ ಅಂತ. ಅದಕ್ಕೆ ಆಚೆ ಬಂದು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಇಟ್ಸ್ ಲೈಕ್ ವಿ ಟೆನ್ ಟು ಲರ್ನ್. ಓಕೆ, ಫೈನ್. ಸೊ ಈಗ ಚಿತ್ರನ ಮತ್ತೊಂದು ಆಯಾಮ ನೋಡ್ತಾ ಹೋದರೆ ಒಂದು ಸಾಂಗ್ಸ್. ಸೊ ಆ ಒಂದು ಸಾಹಿತ್ಯ ಆಗಿರ್ಬೋದು, ಸಾಹಿತ್ಯದಲ್ಲಿ ನೀವು ಹೇಳ್ತಾ ಹೋಗುವಂಥ ಒಂದು ರೀತಿ, ಯೋಗರಾಜ್ ಭಟ್ರು ಹೇಳ್ತಾ ಹೋಗುವಂಥ ಒಂದು ರೀತಿ. 5 ಸಾಂಗನ್ನು ಒಬ್ಬನೇ ಕೈಯಲ್ಲಿ ಬರೆಸಿ ಯೋಗರಾಜ್ ಭಟ್ರ ಹತ್ರ ಬರೆಸಿ ನಾನು ಸಿನಿಮಾಗೆ ಅಳವಡಿಸ್ಕೋಬೇಕು ಅಂತ ಆ ರಿಸ್ಕ್ ಹೇಗೆ ತೊಗೊಂಡ್ರಿ? ನಿಮಗೆ ರಿಸ್ಕ್ ಅನ್ನಿಸ್ಲಿಲ್ವಾ? ಅಥವಾ ಗ್ಯಾಂಬಲ್ ಓಕೆ ತಗೊಳ್ಳೋಣ ಏನಾಗುತ್ತೆ ನೋಡೋಣ ಅಂಥೇಳಿ? ಇಲ್ಲ, ರಿಸ್ಕ್ ಅಲ್ಲ ಅದು. ಒಂದು ನಾವು ಅಂದರೆ ಯಾವುದೇ ಮೊದಲು ನಿರ್ಧಾರ 5 ಸಾಂಗ್ ಇವ್ರಿಗೆ ಕೊಡ್ತೀವಿ ಅಂತ ಏನಿರಲ್ಲ. ಯಾಕಂದರೆ ಎಲ್ಲ ಫಿಲ್ಮಲ್ಲೂ ನೋಡಿದ್ರೆ 1 ಹಾಡು ಬರೀತಾರೆ ಯೋಗರಾಜ್ ಭಟ್ರು, ಇಲ್ಲ 2 ಹಾಡು ಬರೀತಾರೆ, ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ 5 ಹಾಡು ಅಂದರೆ ಈಗ ಒಂದಾಯಿತು. ಏನಂದರೆ ಅವರು ಟ್ಯೂನ್ ಸೆಲೆಕ್ಷನ್ನಲ್ಲಿ ನನಗೆ ಫಸ್ಟು ಯಕರಾಜರಣಿ ನಾವು ಆಲ್ರೆಡಿ ಅಂದರೆ ನಾವೇ ಒಂದು ಟ್ಯೂನ್ ಮಾಡಿ ಬರೆದಾಗಿತ್ತದು. ಓಕೆ, ಬರೆದಾಗೋಯ್ತು. ಅದು ತುಂಬ ಹಳೇದದು. ಓಕೆ, ಫೈನ್. ಸರಿ, ಅದಾದ ನಂತರ ಅದು ಇವರು ಕೇಳಿದರು, ಸರ್ ಎಲ್ಲ ಕೇಳಿದ್ರು, ಅದನ್ನು ಹಾಡು ಕೇಳಿದರು.
ಅದೊಂದು ಬಿಟ್ಟು ಸರಿ ಅದಾದ ನಂತರ ಅಂದರೆ ಟ್ಯೂನ್ಸ್ ಬರಬೇಕಾದ್ರೆ ನಾನು ಅವ್ರ ಜೊತೆ ಜಾಸ್ತಿ ಇರೋಕ್ಕೆ ಟ್ರೈ ಮಾಡ್ತಿದ್ದೆ. ಅವರು ಅದಕ್ಕೆ ರಫ್ ಲೈನ್ಸ್ ಅಂತ ಏನು ಹಾಕಿದ್ರು ನನಗೆ ಅದು ಖುಷಿ ಆಯಿತು. ಒಂದು ಟೈಮ್ ಟ್ಯೂನ್ ಬರ್ತಿದ್ದಂಗೆ ರಫ್ ಲೈನ್ ಹಾಕ್ತೀವಿ ನಾವು, ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅದರ ಹಿಂದಿನ ಸೀನ್ಗಳೆಲ್ಲ ಹೇಳ್ತೀವಿ ಅವ್ರಿಗೆ. ಆಲ್ರೆಡಿ ಅವರು ಒಂದು ಬರೆದು ಮತ್ತು ಇನ್ನೆರಡು ರೆಡಿ ಇತ್ತು. ನನಗೇನು ಅನಿಸ್ತು ಅಂದರೆ ಓಕೆ ಇನ್ಯಾವುದೋ ಒಂದು ಡುಯೇಟ್ ಇದೆ, ನಾನು ಜಯಂತಣ್ಣನ ಹತ್ರ ಬರೆಸ್ಬೇಕು ಅಂತಲೂ ಇತ್ತು. ಸರಿ ನಾನು ಸಣ್ಣ ಸ್ವಾರ್ಥ, ಸರಿ ಒಂದು ಆಲ್ಬಮ್ ಪೂರ್ತಿ ಇವ್ರ ಹೆಸರಲ್ಲಿ ಇರಲಿ, ಏನಾಗುತ್ತೆ ನೋಡೋಣ. ಅದು ಕೂಡ 2 ಜಡೆ ತುಂಬ ಚೆನ್ನಾಗಿ ಬಂತು. ಅವರು ಅದನ್ನು ತುಂಬ ಡೌಟ್ ಏನಂದ್ರು, ಇದು ನೋಡು, ಇದು ಸರಿ ಇಲ್ಲ ಅಂದರೆ ನೀನು ಚೇಂಜ್ ಮಾಡಿಸ್ಕೊ ಅಂತಲೂ ಹೇಳಿದರು. ಅಂದರೆ ತುಂಬ ಚೆನ್ನಾಗಿದೆ ಸಾಹಿತ್ಯ ಅಂತ. ಸರಿ ಅದು ಸರಿಗೂ ಎಲ್ಲ ಕೇಳಿದ್ದು ಆದಮೇಲೆ ಅದನ್ನು ಡಿಸೈಡ್ ಮಾಡಿ ಬಿಟ್ಟಿದ್ದು. ಇದರಲ್ಲಿ ಏನು ಅಂದರೆ ಇದನ್ನು ಹಿಂಗೆ ಮಾಡಿಸ್ಬೇಕು ಆ ಥರದ್ದು ಏನೂ ಇರಲಿಲ್ಲ. ಓಕೆ, ಟೈಟಲ್ ಟ್ರ್ಯಾಕ್ ಮೇಲೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ರ ಜಾಕಿ ಯಾಕಂದರೆ ನಿಮ್ಮ ಚಿತ್ರದ ಟೈಟಲ್ ಕೂಡ ಜಾಕಿ ಆಗಿರೋದ್ರ ಅದನ್ನೇ ಪ್ರಮೋಟ್ ಮಾಡಬೇಕು. ಆ ಪ್ರಮೋಷನಲ್ ಸಾಂಗ್ ಯಾವ ರೀತಿ ಇರಬೇಕು ಅಂತ ಇಲ್ಲಿ ತುಂಬ ಕಷ್ಟ ಬೀಳುವಂಥದ್ದು ಏನಿರಲ್ಲ ಇಲ್ಲಿ. ಅಂದರೆ ನಾವು ಕ್ಯಾರೆಕ್ಟರ್ ಕೂಡ ಯಾವಾಗ ನೀವು ಪ್ರಾಮಾಣಿಕವಾಗಿ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ಕೊತೀರಾ, ಕಷ್ಟ ಅಲ್ಲಿ ಮುಗಿದೋಗಿರುತ್ತದು, ಇವನ್ನೆಲ್ಲ ಕೈಗೆ ಸಿಗ್ತಾ ಹೋಗುತ್ತೆ. ನಾವು ಅಲ್ಲಿ ಇಡೋ ಇಟ್ಕೆಗಳು ತಪ್ಪಾಗಿಟ್ರೆ ಎಲ್ಲ ತಪ್ಪುಗಳಾಗಿ ಬೀಳುತ್ತೆ. ಆಗಿರೋದ್ರಿಂದ ಜಾಕಿಗೆ ಸಂಬಂಧಪಟ್ಟಿದ್ದು ತುಂಬ ಕ್ಲಿಯರ್ ಆಗಿದ್ದು, ಅಂದರೆ ಕ್ಯಾರೆಕ್ಟರ್ ಅನ್ನೋದು ಏನು ಅನ್ನೋದು ತುಂಬ ಕ್ಲಿಯರ್ ಆಗಿತ್ತು. ಅದಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಅದನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ರೈಟ್. ಓಕೆ, ಹಾಗಾದರೆ ಪುನೀತ್, ಇದು ಇಂಟ್ರೊಡಕ್ಷನ್ ಸಾಂಗ್ ನಿಮ್ಮ ಚಿತ್ರದಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದು ಈ ಸಾಂಗ್ನಿಂದ. ಸೊ ಅದರಲ್ಲಿ ಫೈಟ್ಸ್ ಇದೆ, ಸಾಂಗ್ ಹಾಡ್ತಾ ಹೋಗ್ತೀರಾ, ಫೈಟಿಂಗ್ ಕೂಡ ಅದರಲ್ಲಿ ಮಧ್ಯದಲ್ಲಿ ಬರುತ್ತೆ. ಸೊ ಒಂದು ರೀತಿ ಡಿಫ್ರೆಂಟಾಗಿ ಪಿಕ್ಚರೈಸೇಷನ್ ಮಾಡಿರುವಂಥ ಒಂದು ಸಾಂಗ್ ಅನ್ಸಲ್ವಾ? ಖಂಡಿತ. ಅಂದರೆ ಫಸ್ಟೇ ಈ ಸಾಂಗ್ ಬಗ್ಗೆ ಹೇಳಿದಾಗ ಕಾನ್ಸೆಪ್ಟ್ ಪ್ಲಾನ್ ಮಾಡ್ಬೇಕಾದ್ರೆ ಸೂರಿ ಸರ್ ಹೇಳ್ತಾ ಹೋಗ್ತಾಯಿದ್ರು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಒಂದ್ಸಲಿ ಒಂದು ಕೆಲವು ಸಾಂಗ್ಗಳನ್ನ ಎಡಿಟ್ ಮಾಡಿ ಈ ಥರ ಕಂಡ್ರೆ ಹೆಂಗಿರುತ್ತೆ ಅಂತ ಕೆಲವು ಇಂಗ್ಲೀಷ್ ಸಾಂಗ್ಸ್ ಇದೆ, ಅದು ಗ್ಲಾಡಿಯೇಟರ್ದೆಲ್ಲ ತಂದಿದ್ದು ನೋಡೋಣ ಅಂತ. ಅದು ಏನೇನೋ ಯೋಚನೆಗಳಿತ್ತು, ಯುದ್ಧದ್ದೆಲ್ಲ ಒಂದು ಸ್ವಲ್ಪ ಇನ್ನೊಂದಷ್ಟು ಏನೋ ಅವ್ರನ್ನ ಸೈನಿಕರ ಥರ ತೋರಿಸ್ಬೇಕು, ಹಂಗೇನೋ ಕಮಾಂಡೋಗಳ ಥರ ಬರಬೇಕು, ಏನೇನೋ ಇತ್ತು. ಸೊ ಆ ರೀತಿ ಅಲ್ಲ ಇಲ್ಲಿ ಏನಾಗುತ್ತೆ, ಅಲ್ಲ ಒಂದು ಪ್ಯಾಟರ್ನ್ ಬರ್ತಾ ಹೋಗುತ್ತೆ, ಅವು ಯೋಚನೆಗಳು ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಆ ಫೈಟ್ ಕ್ಲಬ್ ಅನ್ನೋದು ಬೇಕು. ಸರಿ, ಅದು ಚೆನ್ನಾಗಿತ್ತು ಕೂಡ, ಅದನ್ನು ಯೂಸ್ ಮಾಡೋದು ಚೆನ್ನಾಗಿ. ಓಕೆ, ಫೈನ್. ಜಾಕಿ ಹಾಡು ನಿಜಕ್ಕೂ ಅದ್ಭುತವಾಗಿ ಮೂಡಿ ಬಂದಿದೆ ಪುನೀತ್. ನಿಜಕ್ಕೂ ನಿಮ್ಮ ಒಂದು ಇಂಟ್ರೊಡಕ್ಷನ್ ಸಾಂಗ್ ಸೂಪರ್ಬ್ ಆಗಿದೆ, ಸೂಪರ್ಬ್ ಆಗಿ ನಿಮ್ಮ ಇಂಟ್ರೊಡಕ್ಷನ್ ಆಗುತ್ತೆ. ಈ ಕ್ಯಾರೆಕ್ಟ್ರಿಗೂ, ಈ ಚಿತ್ರದಲ್ಲಿರುವಂಥ ಜಾಕಿಗೂ ರಿಯಲ್ ಪುನೀತ್ಗೂ ಎಲ್ಲಾದರೂ ಒಂದು ಕಡೆ ರಿಸೆಂಬಲ್ಸ್ ಇದೆಯಾ? ಈ ಜಾಕಿ ಹಾಡಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್, ಇದಕ್ಕೆ ಡಿಸ್ಕ್ರಿಪ್ಷನಿಗೆ. ಗುಡ್ ಕ್ವೆಶ್ಚನ್. ಕೆಲವು ಡಿಪಾರ್ಟ್ಮೆಂಟ್ ನನಗೆ ಇಷ್ಟ, ಬಟ್ ನಾನು ಅದು ಮಾಡಿಲ್ಲ. ರಿಯಲ್ ಎಸ್ಟೇಟ್ ಅದು ತುಂಬ ಇಷ್ಟ. ಅದ್ರ ಇಲ್ಲ, ಸ್ವಲ್ಪ ಲೂಸ್ ಇರ್ಬೋದು. ಇದು ಅದರಲ್ಲಿ ಅಂದರೆ ಆ ಕುರುಡಿ ಹತ್ರ ಮಾತಾಡುವಾಗೆಲ್ಲ ಒಂದು ಸ್ವಲ್ಪ ರಿಯಲ್ ಪುನೀತ್ ಏನಿದ್ದಾರೆ ಅವರು ಸಿಗ್ತಾರೆ. ಅಂದರೆ ಕುರುಡಿಗೆ ಆ ಚಪ್ಪಲಿ ಪಿನ್ ಹಾಕಿ ಕೊಡೋದಿರ್ಬೋದು, ಅಲ್ಲಿ ಬರುವಂಥ ಕೆಲವು ಸಂಭಾಷಣೆಗಳಿದೆಯಲ್ಲ, ನಾನು ಮಾಡ್ಬೇಕಾದ್ರೆ ಅನಿಸಿದ್ದು ಅದು ಜನರಲ್ಲಿ ತುಂಬ ಇರವ ನೀನು ಕಣ್ಣು ಹಾಕ್ಸ್ಬಿಡ್ತೀನಿ ಅನ್ನೋದು, ಅದೊಂದು ಸ್ವಲ್ಪ ಡೈರೆಕ್ಟ್ ಆಗಿದೆ ಅದು. ಓಕೆ, ಫೈನ್. ಸೊ ಒಟ್ಟಾರೆ ಒಂದು ಸ್ವಲ್ಪ ರಿಲೇಟಿವ್ ಆಗಿ ಕ್ಯಾರೆಕ್ಟರ್ಗೆ ಕೆಲವು ಕಡೆ ಸುಮಾರು ಕಡೆ ಇದೆ ಮಾತು, ಓಕೆ, ಆಟಿಟ್ಯೂಡ್ ಕೆಲವು ಕಡೆ, ಬಟ್ ಅಷ್ಟು ಇದಾಗಿಲ್ಲ, ಒಂದು ಮಟ್ಟಕ್ಕೆ. ಓಕೆ, ಫೈನ್. ಹಾಗಾದರೆ ಈ ಚಿತ್ರನೂ ಕೂಡ ನಿಮ್ಮದೇ ಆದಂಥ ಒಂದು ಎಕ್ಸ್ಪೀರಿಯನ್ಸಾ ಸೂರಿ? ಇಲ್ಲಪ್ಪ, ಅದು ಪ್ರತಿ ಸಿನಿಮಾ ಮಾಡಿದಾಗೂ ಇದೊಂದು ಪ್ರಶ್ನೆ ಬರುತ್ತೆ, ನಿಮ್ದು ಎಕ್ಸ್ಪೀರಿಯನ್ಸ್. ನಾನು ಎಲ್ಲೋ ಬಿದ್ರ ಕಡಲ್ಲಿ ನಾನು ಯಾವುದೋ ಪೊಲೀಸಿಗೆ ಡಿಚ್ಚಿ ಹೊಡೆದು ನಾನೆಲ್ಲೂ ಓಡೋಗಿಲ್ಲ, ಅಥವಾ ಯಾವುದು ಆ ಥರ ಫೈಟ್ ಅದೆಲ್ಲ, ಮತ್ತು ಆ ಥರದ್ದು ಯಾವುದೋ ಒಂದು ಹುಡುಗಿ ಬಲಿ ಎಪಿಸೋಡಲ್ಲಿ ನಾನು ಹೋಗಿ ಯಾರನ್ನೂ ರಕ್ಷಿಸಿ ಅವಳು ನನ್ನಿಂದ ಬಿದ್ದು ಆ ಥರದ್ದು ಏನೂ ಆಗಿಲ್ಲ. ಎಲ್ಲವೂ ಕಲ್ಪನೆ ಆಗುತ್ತೆ. ಅದರಲ್ಲಿ ಒಂದು ನಾವು ಎದುರಿಗಿರೋ ವ್ಯಕ್ತಿನ, ಅಂದರೆ ನಮ್ಮ ಇಡೀ ಈ ಯಾರ್ಯಾರನ್ನ ಭೇಟಿ ಮಾಡ್ತೀವಿ, ನೀವು ಇರ್ಬೋದು, ಸರ್ ಇರ್ಬೋದು, ಭೇಟಿ ಮಾಡಿದಾಗ ಪ್ರತಿಯೊಬ್ಬರಿಂದ ಒಂದು ಏನಾದರೂ ಸಣ್ಣದಾಗಿ ಪಿಕ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಆ ಕ್ಯಾರೆಕ್ಟರ್ ತುಂಬುತ್ತೆ, ಯಾರು ಜಾಕಿ ಅನ್ನೋ ಕ್ಯಾರೆಕ್ಟರ್ ತುಂಬುತ್ತೆ. ಅದರಲ್ಲಿ ಅವನಿಗೆ ಒಂದಷ್ಟು ಲಿಸ್ಟ್ ಆಗ್ತೀವಿ, ಇವನಿಗೆ ಏನು ಇಷ್ಟ, ಏನು ಕಷ್ಟ. ಒಂದು ಹುಡುಗಿ ಅಂದರೆ ಏನು ಮಾತಾಡಬಲ್ಲ, ಕೆಲವು ಹುಡುಗರಿಗೆ ಹುಡುಗಿ ಸಿಗ್ದೆಡ್ಗೆ ಅವಳ ಮೇಲೆ ಪ್ರೇಮ ಆಗುತ್ತಾ, ಇದೆಲ್ಲ ಲಿಸ್ಟ್ ಆಗಿದಾಗ ಒಂದೊಂದು ಕ್ಯಾರೆಕ್ಟರ್ ಆಗುತ್ತೆ. ಆ ಥರದ್ರಲ್ಲಿ ಈ ಇಡೀ ಜಾಕಿ ಆ ಕ್ಯಾರೆಕ್ಟರ್ ಬರೆಯುವಾಗ ಖುಷಿ ಆಗೋದೇನೆಂದರೆ ಅವ್ನು ಏನು ಕಳ್ಕೊಂಡ್ರು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಬೈಕ್ ಬೀಳ್ತಿದ್ದಂಗೆ ಜೈ ಮಕ್ಕಳಮ್ಮ, ನನ್ನ ಹಿಂದೆ ಒಂದು ಬಾಡಿ ಇತ್ತಲ್ಲ ಅಂತ ತಿರುಗ್ಬಿಡ್ತಾನೆ ಹಿಂದ್ಗಡೆ. ಅಂದರೆ ಅಲ್ಲಿ ಅದು ಶೋಕಾಚರಣೆ ಇಲ್ಲ. ಮತ್ತು ಅಮ್ಮ ಹೋಗಿ ಅಲ್ಲಿ ಕರ್ಕೊಂಬ ಅಂದರೆ ತಿರ್ಗಾ ದುಡ್ಡು ಬೇಕು, ಅದೇ ಇರುತ್ತೆ ಹೊರತು ಬೇರೆ ಅಂತ. ಅದನ್ನು ಚೆನ್ನಾಗಿ ತುಂಬ್ತೀವಿ, ಅದನ್ನು ಮಾಡ್ತೀವಿ ಹೊರತು ಇದು ನಮ್ಮ ಬದುಕಲ್ಲಿ ನಡೀತಾ ಅಂದರೆ ಕಷ್ಟ, ಅದು ಹಂಗೆಲ್ಲ ನಡೆಯೋಕ್ಕಾಗಲ್ಲ. ಓಕೆ, ಫೈನ್. ಪುನೀತ್, ಈ ಚಿತ್ರದಲ್ಲಿ ಆ ಹಾಡು ಕೇಳಿದ ತಕ್ಷಣ ಎಕ್ಕ ರಾಜ ರಾಣಿ ಎಲ್ಲೋ ಒಂದು ಕಡೆ ಗ್ಯಾಂಬ್ಲಿಂಗ್ ಚಿತ್ರನ ಅಂತ ಹೋಗುತ್ತೆ. ಲೈಫ್ ಇಸ್ ಅ ಗ್ಯಾಂಬಲ್, ವಿ ಆರ್ ಆಲ್ ಗ್ಯಾಂಬ್ಲರ್ಸ್. ಪುನೀತಿಗೆ ಎಷ್ಟು ಮಟ್ಟಿಗೆ ಅದು ಸೂಟ್ ಆಗುತ್ತೆ? ಸೊ ಈ ಚಿತ್ರದ ಕಾರ್ಡ್ಸ್, ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಸಾಂಗಲ್ಲಿ ಅದೇ ಫಸ್ಟ್ ಹಿಡಿದಿದ್ದು ಕಾರ್ಡ್ಸ್.
ಇಲ್ಲ ಮುಂಚೆಲ್ಲ ಹಿಡಿದಿದ್ವಿ ಚಿಕ್ಕ ವಯಸ್ಸೆಲ್ಲ ಡಬಲ್ಸ್ ಆ ಥರ ಚಿಕ್ಕ ಗೇಮೆಲ್ಲ ಆಡಿದ್ವಿ ಅಷ್ಟೇ ಹೊರತು ಮನೇಲಿ ಯಾವಾಗ ಯಾರಾದರೂ ಕಸಿನ್ಸ್ ಅವ್ರು ಇವ್ರು ಆಟ ಆಡಿದಾಗ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ದೀನಿ, ಬಟ್ ಐ ಡೋಂಟ್ ನೋ ದ ಗೇಮ್. ಓಕೆ. ನನಗೆ ಇನ್ಫ್ಯಾಕ್ಟ್ ಈ ಸಾಂಗ್ ಕೇಳಿದಾಗ ಸ್ವಲ್ಪ ಇದನ್ನೆಲ್ಲ ಟ್ರೈ ಮಾಡ್ತಿದ್ವಿ ಅಲ್ಲೇನೆ, ಶಫ್ಲಿಂಗ್ ಇರ್ಬೋದು. ಕೆಲವರು ಕರೆಸಿದ್ದು, ಆದರೆ ಅದನ್ನು ತುಂಬ ಅದರಲ್ಲಿ ಪಂಟ್ರುಗಳು ಯಾರಿದ್ದಾರೆ ಸ್ವಲ್ಪ ಕರೆಸಿ. ಸುರಿ ಸರ್ ಫ್ರೆಂಡ್ ಒಬ್ರು ಬಂದರು, ಸತೀಶ್ ಅಂತ ಸತೀಶ್ ಅಂತ ಒಬ್ರು. ಓಕೆ. ಅವ್ರು ಬಂದು ಕೆಲವು ಹೇಳ್ಕೊಟ್ರು, ಹಿಂಗೆ ಹಿಡಿಯೋದು, ಇದನ್ನು ಹಿಂಗೆ ಎಸೆಯೋದು, ಹಿಂಗೆ ಹಾಕೋದು. ನಮಗೂ ಗೊತ್ತಿಲ್ಲ, ಕತೆ ಬರೀಬೇಕಾದ್ರೆ ನಾವು ಒಂದು ತಿಂಗಳು ಅಂದರೆ ಕೆಲವು ಹುಡುಗರ ಹತ್ರ ಕಲ್ತ್ಕೊಂಡಿದ್ದು ಹೇಗಿರುತ್ತೆ ಏನದು ಅದೆಲ್ಲ. ನಾನು ಕೂಡ ಆಡ್ತಿರಲಿಲ್ಲ, ಅದು ನಮಗೂ ಆಡಕ್ಕೆ ಬರಲ್ಲ, ಸರಿ ಸರ್ಗೂ ಬರಲ್ಲ. ನಮ್ಗೆ ಏನಂದರೆ ಜಸ್ಟ್ ಅದು ಅಲ್ಲ ಇಲ್ಲ ಸರಿ, ಅದು ನಮ್ಮ ಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಕಲ್ತೋದು. ಏನು ಮಾಡ್ಬೋದು ಅಂದರ್ ಬಾಯರ್ ಅಂದರೆ ಏನು ಎಷ್ಟಿರುತ್ತೆ. ಓಕೆ. ಸೊ ಅಂದರೆ ಏನಕ್ಕೆ ಬಂತಿದೆ ಈ ಚಿತ್ರದಲ್ಲಿ ನಿಮಗೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿ? ಅದು ಅಂದರೆ ಅವನು ಕ್ಯಾರೆಕ್ಟರ್ಗೆ ಅದು ತುಂಬ ಸೂಟ್ ಆಗುತ್ತೆ. ಅಂದರೆ ಒಂದು ರಿಯಲ್ ಎಸ್ಟೇಟು ಮತ್ತು ಇಷ್ಟು ಬಿಸ್ನೆಸ್ ಮಾಡಿದವರು, ಅಂದರೆ ಅದರಲ್ಲಿ ಆಡಲ್ಲಿ ತುಂಬ ಹೇಳ್ತೀವಿ, ಅವನು ಪಂಚರಂಗಡಿ ಪಾನಿಪುರಿ ಅಂತ ತುಂಬ ಲಿಸ್ಟ್ ಬರುತ್ತೆ. ಇದೆಲ್ಲದರಿಂದ ಬಡ್ಡಿ ಸಾಲ ತೊಗೊಳೋದು, ಇದು ಬಂದಾಗ ಏನಾಗುತ್ತೆ ಸಡನ್ನಾಗಿ ಆಗೋ ಕೆಲಸ ಏನಂದರೆ ಈ ಆಟದ್ದು ಅಂದರೆ ಒಂದು ಸ್ವಲ್ಪ ದುಡ್ಡು ಹಾಕಿ ಜಾಸ್ತಿ ದುಡ್ಡು ತೊಗೊಳೋದೊಂದು ಬುದ್ಧಿ ಬೆಳೆಯುತ್ತೆ. ಅದು ಅವನಲ್ಲಿ ಯಾವೋ ಕಾಣಿಸುತ್ತೆ. ಅಂದರೆ ಅವ್ನು ಹೇಳೋದಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಇಸ್ಪಿಟ್ ಕ್ಲಬ್ ಸೇರಿಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಅದೇ ಅವನು ಇನ್ನೊಂದು ಎದುರಿಗಿರೋ ವ್ಯಕ್ತಿಗೆ ಹೇಳ್ತಾನೆ, 1 ಲಕ್ಷ ರೂಪಾಯಿ ಸಾಲ ಇದೆ, ಹೆಂಗೋ ತೀರಿಸ್ತೀಯ ಅಂದರೆ ಈ ಸಲ ದೀಪಾವಳಿಗೆ ಇಸ್ಪಿಟ್ ಆಡ್ಬಿಟ್ಟು ಎಲ್ಲ ತೀರಿಸ್ಬಿಡ್ತೀನಿ. ಅಂದರೆ ಕಷ್ಟ ಬಿದ್ದು ತೀರ್ಸೋದಕ್ಕೆ ಕೇಳಿರ್ತಾರೆ, ಆದರೆ ಇಸ್ಪಿಟ್ ಆಡಿ ಅಂತ ಅವ್ನು ಕಿಂಡಲ್ ಮಾಡ್ತಾನೆ. ಆ ಕ್ಯಾರೆಕ್ಟ್ರಿಗೆ ಅದು ಬೇಕಿತ್ತು, ನಮಗೆ ಇಸ್ಪಿಟ್ ಆಟ ಅನ್ನೋದು ಬೇಕಿತ್ತು ಅಲ್ಲಿ ಮಾತ್ರ ನಿಮಗೆ. ಅಂದರೆ ಇಮ್ಮಿಡಿಯೇಟು ದುಡ್ಡು ಕಳ್ಕೊಳೋದಾಗ್ಬೋದು ಅಥವಾ ಪಡೆಯೋದು, ಎರಡರ ಬಗ್ಗೆನೂ ಇಡೀ ಕ್ಯಾರೆಕ್ಟರ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೂ ದುಡ್ಡಿಗೆ ಅಷ್ಟೊಂದು ಆಸೆ ಪಡಲ್ಲ. ಓಕೆ. ಹಾಂ. ಅದು ಬರೋದು ನಿಮಗೆ ಆಟದಲ್ಲಿ ಅಷ್ಟು ಇದಿದ್ರೆ ಮಾತ್ರ. ಓಕೆ. ಓಕೆ. ಅದಕ್ಕೋಸ್ಕರ ಅದು ಇಸ್ಪಿಟ್ ತೊಗೊಂಡು. ಸೊ ಒಟ್ಟಿನಲ್ಲಿ ಈಗ ನಿಮ್ಮ ಈ ಚಿತ್ರದಲ್ಲಿ ಜಾಕಿಯಲ್ಲಿ ನೋ ಡೌಟ್ ಯು ಆರ್ ಅನ್ ಎಕ್ಸಲೆಂಟ್ ಡಾನ್ಸರ್. ಸೊ ಈ ಚಿತ್ರದಲ್ಲೂ ಕೂಡ ಅದೇ ರೀತಿ ಒಂದು ಡಾನ್ಸ್ ನಿಮ್ಮಿಂದ ಬಂದಿದೆ ಅಂತ ಅನ್ಸುತ್ತೆ, ಅಥವಾ ನೀಟಾಗಿ ಕೊರಿಯೋಗ್ರಾಫ್ ಆಗದೆ ಇರುವಂಥ ಒಂದು ಸ್ಟೆಪ್ಸ್, ರಾ ಸ್ಟೆಪ್ಸ್ ನಿಮ್ಮಿಂದ ಬಂದಿದೆ ಅಂತ ಅನ್ಸಲ್ಲ? ರಾ ಸಿನಿಮಾ, ರಾ ಸಾಂಗ್ಸ್ ಅಂತ ಹೇಳಿ ಈ ಚಿತ್ರದಲ್ಲಿ ಖಂಡಿತ. ಐ ಥಿಂಕ್ ಪ್ರಾಬಬ್ಲಿ ಅದೇ ಡೈರೆಕ್ಟರ್ ಇನ್ಪುಟ್ಸ್ ಅಂತಾರಲ್ಲ, ಬಿಕಾಸ್ ಐ ಥಿಂಕ್ ಸೂರ್ಯ ಅವ್ರಿಗೆ ಗೊತ್ತಿತ್ತು ಏನೇನು ಬೇಕಲ್ಲಿ. ಆ್ಯಂಡ್ ಯಾರೇ ಬಂದರೂ ಎಲ್ಲರ ವಿಷನ್ ತೊಗೊತಾರೆ, ಚೆನ್ನಾಗಿರುತ್ತಾ ಚೇಂಜ್ ಮಾಡಿ, ನಿಮ್ಗೆ ಏನಾದರೂ ಅನ್ಕಂಫರ್ಟಬಲ್ ಇದ್ರೆ ನನಗೆ ಹೇಳಿ. ನನಗೆ ಆ ಥರ ನೆಡ್ತಿರಲಿಲ್ಲ, ಬಟ್ ನಾನು ಹೇಳ್ತಾ ಇದ್ದೆ, ಇಲ್ಲ ಸರ್ ಕಂಟಿನ್ಯೂಸ್ ಸ್ಟೆಪ್ಸ್ ಅಂತ ಅನ್ನೋದು ಒಂದು ಲೆವೆಲ್ಗೆ ಒಂದು ಕಂಫರ್ಟಬಲ್ ಆಗಿ ನಮಗೆ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಅದೇ ರೀತಿ ಆ ಟೈಮಲ್ಲಿ ಅಲ್ಲಿ ಪೋರ್ಷನ್ಲಿ ಬಂದಂಥ ಕೆಲವು ಸ್ಟೆಪ್ಸ್, ಇನ್ಫ್ಯಾಕ್ಟ್ ಎಲ್ಲೂ ಯಕ್ಕ ರಾಜ ರಾಣಿನ ಹಾಡು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಅಂದರೆ ಈಗೇನು ನಾವು ಜಾಕಿಲ್ ಮಾಡಿದ್ವಿ, ತುಂಬ ರಫ್ ಕಟ್ಸ್ ಇಲ್ಲ, ಅಂದರೆ ತುಂಬ ಕಣ್ಣಿಗೆ ತೊಂದರೆ ಕೊಡುವಂಥ ಕಟ್ಸ್ ಬರಲ್ಲ. ಯಾರು ತುಂಬ ಅಂದರೆ ಯಾವ ಒಬ್ಬ ಆರ್ಟಿಸ್ಟ್ ತುಂಬ ಅದನ್ನು ಟ್ರೈ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ, ಅದನ್ನ ಹಂಗೆ ಡೈರೆಕ್ಟಾಗಿ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಇವಾಗ ಸರ್ಗಿದ್ದು ಆದರೆ ಮಾಡ್ತಿರ್ಬೇಕು ನಮ್ಗೆ ಗೊತ್ತಾಗುತ್ತೆ ಅದು ಸ್ಟೆಪ್ಸು ಎಷ್ಟು ಕಷ್ಟ ಮಾಡೋದು ಅಂತ. ಮತ್ತು ನಮ್ಮಲ್ಲಿ ಇನ್ನೊಂದಾಯಿತು, ಅಂದರೆ ಇವಾಗ ಇಮ್ರಾನ್ ಮಾಡಿದ್ರು ಮತ್ತು ಹರ್ಷ ಮಾಡ್ದ. ಅಂದರೆ ನೀವು ಡ್ಯಾನ್ಸ್ ಪೋರ್ಷನ್ ಅಂತ ಬಂದಾಗ ಫಸ್ಟ್ ಸಾಂಗ್ ಬಂದು ಇಮ್ರಾನ್ ಮಾಡಿದ್ದು, ಅದಾದಮೇಲೆ ಏಕರಾಜ ರಾಣಿ ಬಂದು ಇಮ್ರಾನೇ ಮಾಡಿದ್ದು, ಒಂದು ಡ್ಯುಯೆಟ್ ಬಂದು ಹರ್ಷ ಮಾಡಿದ್ದು, ಇನ್ನೊಬ್ಬರು ತೆಲುಗು ಮಾಸ್ಟ್ರು ಗಣೇಶ್ ಮಾಸ್ಟ್ರು ಅಂತ ಬಂದಿದ್ರು ತೆಲುಗು. ಇದ್ರ ಮಧ್ಯೆ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಇಮ್ರಾನ್ದು ಇವರು ಗ್ಯಾಂಗ್ ಸೇರಿಕೊಂಡು ಒಂದು ಹಿಪಾಪ್ ಅದೇನದು ಬಿ ಬಾಯಿಂಗ್ ಒಂದು ಅದನ್ನು ಕಲ್ತರು. ಅದು ಅಂದ್ರೆ ಆ ಟೈಮ್ಗೆ ಏನಾಯ್ತು, ನಿಮಗೆ ಫಸ್ಟ್ ಸಾಂಗಲ್ಲಿ ತುಂಬ ಬರುತ್ತೆ, ಅದು ಕಾಲು ಶೂಟ್ ಮಾಡೋದೆಲ್ಲ ಬರುತ್ತೆ, ಜಂಪ್ ಮಾಡೋದು ಬರುತ್ತೆ ಕೆಲವು ಕಡೆ, ಅದೆಲ್ಲ ತುಂಬಾನೇ ಟ್ರೈ ಮಾಡಿದ್ದು. ಅಂದರೆ ಕಲಿತೆ ಮಾಡೋಕ್ಕೆ ಸಾಧ್ಯ, ಅದು ಸಡನ್ ಆಗಿ ಯಾರೇ ಹೇಳ್ಕೊಟ್ರು ಅದನ್ನು ಇಮಿಡಿಯೇಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು ಕಲ್ತಿ ಮಾಡುವಂಥದ್ದು ಇದೇ ಸಿನಿಮಾಗೋಸ್ಕರ ಕಲ್ತು? ಅಂದರೆ ಮ್ಯೂಸಿಕ್ ಎಲ್ಲ ಹೇಳ್ತಾ ಇದೆ ಸೂರಿ ಸರ್, ಈ ಥರ ಟ್ರೈ ಮಾಡೋಣ ಸರ್ ಹಿಂಗೆ. ಆ್ಯಕ್ಚುಲಿ ಇವರು ಒಂದು ಇಬ್ಬರು ಹುಡುಗರು ತೋರಿಸಿದ್ರು, ಆ ಹುಡುಗರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವ್ರನ್ನ ಕರೆಸ್ಕೊಂಡು ಮನೆಗೆ ಪ್ರಾಕ್ಟೀಸ್ ಮಾಡಿ ಆ ಥರ ಟ್ರೈ ಮಾಡೋಣ ಅಂತೇಳಿ. ಯಾಕಂದರೆ ನಮಗೂ ಗೊತ್ತಿಲ್ಲ ಅದು ಸಡನ್ ಆಗಿ ಅಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳಿ. ಅದೇ ತುಂಬ ಡೇಂಜರ್ ಅಲ್ವ ಅದು, ಯಾವಾಗ ಬೇಕಾದ್ರೂ ಹಿಡ್ಕೋಬೋದು, ಏನು ಬೇಕಾದ್ರೂ ಹಿಡ್ಕೊಂಡು ಜಾಯಿಂಟ್ಸ್. ಹೌದು, ತುಂಬ ರೆಗ್ಯುಲರ್ ಡ್ಯಾನ್ಸ್ ಇವಾಗ ಏನು ನಾವು ಕುಣಿತಾರಲ್ಲ ಅದಕ್ಕಿಂತ ತುಂಬ ಕಷ್ಟದದು, ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಮಾಡುವ. ನಿಜಕ್ಕೂ ಪುನೀತ್ ಅವರ ಶ್ರಮ ನಿಮ್ಮ ಒಂದು ಐಡಿಯಾಸ್ ಆ ಚಿತ್ರದ ಹಾಡಿನಲ್ಲಿ ಗೊತ್ತಾಗ್ತಾ ಇದೆ.